ಲಕ್ಕುಂಡಿಯಲ್ಲಿ ದಿನಕ್ಕೊಂದು ಅಚ್ಚರಿಯ ಸಂಗತಿಗಳು ಬೆಳಕಿಗೆ ಬರ್ತಾ ಇದೆ. ನಿಧಿ ಸುತ್ತ ಸರ್ಪ ಕಾವಲು ಕಾಯ್ತಾ ಇದೆ ಎನ್ನುವಂತ ಹೊತ್ತಲ್ಲೇ ನಿಧಿ ಹುಡುಕಾಟದ ಜಾಗದಲ್ಲಿ 3 ಹೆಡೆಯ ನಾಗ ಪ್ರತ್ಯಕ್ಷವಾಗಿದೆ. ಲಕ್ಕುಂಡಿಯಲ್ಲಿ 3 ಹೆಡೆಯ ಆದಿಶೇಷನ ಮೂರ್ತಿ ಪತ್ತೆ. ನಿಧಿ ಸಿಕ್ಕ ಊರಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ ಸರ್ಪ ರಹಸ್ಯ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಚಿನ್ನದ ಹುಡುಕಾಟ 12ನೇ ದಿನಕ್ಕೆ ಕಾಲಿಟ್ಟಿದೆ. ಇದೇ ಹೊತ್ತಲ್ಲಿ ಈಗ ಒಂದೊಂದೇ ಅಚ್ಚರಿಯ ಸಂಗತಿಗಳು ನಡೆಯುವುದಕ್ಕೆ ಶುರುವಾಗಿದೆ. ನಿಧಿ ಹುಡುಕಾಟ ಶುರುವಾದ 2ನೇ ದಿನಕ್ಕೆ ಉತ್ಖನನ ಜಾಗದಲ್ಲಿ ನಾಗರ ಹಾವು ಪತ್ತೆಯಾಗಿತ್ತು. ಇದರ ಬೆನ್ನಲ್ಲೇ ಲಕ್ಕುಂಡಿ ಗ್ರಾಮದಲ್ಲಿ 7 ಹೆಡೆಯ ಸರ್ಪದ ಮೂರ್ತಿಯು ಕಣ್ಣಿಗೆ ಬಿದ್ದಿತ್ತು. ಆದ್ರೀಗ ಉತ್ಖನನ ನಡೆಯೋ ಜಾಗದಲ್ಲೇ ಆದಿಶೇಷ ಗೋಚರಿಸಿಕೊಳ್ಳುವುದಕ್ಕೆ ಶುರು ಮಾಡಿದ್ದಾನೆ. ಇವತ್ತು ನಿಧಿ ಹುಡುಕಾಟ ನಡೆಸ್ತಿರೋ ಹೊತ್ತಲ್ಲೇ 3 ಹೆಡೆಯ ನಾಗರ ಮೂರ್ತಿ ಪತ್ತೆಯಾಗಿದೆ. ನಿಧಿಗೂ ನಾಗಸರ್ಪಕ್ಕೂ ಬಿಡಿಸಲಾಗದ ನಂಟು. ನಿಧಿ ಇದ್ದಲ್ಲದೆ ನಾಗಸರ್ಪಗಳ ಕಾವಲಿರುತ್ತೆ ಅಂತ ಪುರಾಣಗಳೇ ಹೇಳ್ತಾವೆ. ಅಷ್ಟೇ ಯಾಕೆ ಈ ಊರಿನ ಬಹುತೇಕರು ಇದನ್ನೇ ಹೇಳ್ತಿದ್ದಾರೆ. ಇಲ್ಲಿನ ವಿಸ್ಮಯಗಳನ್ನ ಕಣ್ಣಾರೆ ಕಂಡವರೂ ಇದ್ದಾರೆ. ಇಷ್ಟು ದಿನ ಅಲ್ಲಲ್ಲಿ ಸಿಕ್ತಿದ್ದ ನಾಗನ ಕಲ್ಲಿನ ಬಗ್ಗೆ ಚರ್ಚೆಯಾಗ್ತಿತ್ತು. ಆದ್ರೀಗ ನಿಧಿ ಹುಡುಕಾಟ ನಡೆಸ್ತಿರೋ ಜಾಗದಲ್ಲೇ 3 ಹೆಡೆಯ ನಾಗರ ಕಲ್ಲು ಕಣ್ಣಿಗೆ ಬಿದ್ದಿರೋದು ಭಾರೀ ಕುತೂಹಲ ಮೂಡಿಸಿದೆ. ನಾಗರ ಮೂರ್ತಿ ಸಿಕ್ತಿದ್ದಂತೆ ನಿಜಕ್ಕೂ ಇಲ್ಲಿ ಬಂಗಾರದ ಭಂಡಾರ ಬೇಕಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಕಾವಲಿಗೆ ಅಂತಾನೆ ಈ ನಾಗಶಿಲೆಯನ್ನ ಸ್ಥಾಪಿಸಿದ್ದು ಅಂತ ಇಲ್ಲಿನ ಜನ ಮಾತನಾಡ್ತಿದ್ದಾರೆ. ಲಕ್ಕುಂಡಿಯಲ್ಲಿ ನಾವು ನೋಡಬೇಕಾದ್ರೆ ನಮ್ಮ ನಾಗಿನಾಥ ದೇವಸ್ಥಾನಕ್ಕೆ ಹೋದರೆ ಅಲ್ಲೇ 7 ಹೆಡಿ ಸರ್ಪ ಇದೆ. ಆದರೆ ಅಲ್ಲಿ ಪಾರ್ಶ್ವನಾಥ ಇಲ್ಲ. ಪಾರ್ಶ್ವನಾಥನ ಮೂರ್ತಿ ತೆಗೆದು ಅಲ್ಲಿ ಲಿಂಗು ಸ್ಥಾಪನೆ ಆಗಿದೆ. ಅಂದರೆ ಅದು ಕೂಡ ನಿಧಿ ಇರುವ ಸ್ಥಳ ಸೂಚಿಸುವಂಥ ಒಂದು ಗುರುತು. ಅಂದರೆ ಈ ಆದಿಶೇಷಗಳು ಇರುವುದು ಹೆಚ್ಚಾನೆಚ್ಚು ನಿಧಿ ಇರುವ ಸ್ಥಳದಲ್ಲಿ ಮಾತ್ರ. 3 ಹೆಡೆಯ ಒಂದು ನಾಗರದ ಒಂದು ಪ್ರಾಚ್ಯಾವಶೇಷ ಸಿಕ್ಕಿದೆ. ಈ ನಮ್ಮ ಇತಿಹಾಸದಲ್ಲಿ ಹಲವಾರು ಜನ, ಹಲವಾರು ಮತಗಳು, ಹಲವಾರು ಧರ್ಮಗಳು ಅವರವರ ಆರಾಧನೆಯನ್ನು ಮಾಡುವಂಥದ್ದನ್ನು ನಾವು ಗಮನಿಸ್ಬೋದು. ಹಲವಾರು ಜನ ನಮ್ಮ ಭಾಗದಲ್ಲಿ ನಾಗರವನ್ನು ಸಹಿತವಾಗಿ ಪೂಜೆ ಮಾಡ್ತಾರೆ. ಕಲ್ಯಾಣ ಚಾಲುಕ್ಯರು ತಮ್ಮ ಕಾಲದಲ್ಲಿ ಲಕ್ಕುಂಡಿ ಗ್ರಾಮದಲ್ಲಿ 101 ದೇವಸ್ಥಾನ ಹಾಗೂ 101 ಬಾವಿಗಳನ್ನ ನಿರ್ಮಿಸಿದ್ರು ಅನ್ನೋದು ಇತಿಹಾಸ ಹೇಳುತ್ತೆ. ಇವತ್ತಿಗೂ ಕೂಡ 101 ಬಾವಿ, 101 ದೇಗುಲಗಳು ಜೀವಂತ ಸಾಕ್ಷಿಯಾಗಿ ನಿಂತಿವೆ. ಒಟ್ಟು 12 ದಿನದಿಂದ ನಡೀತಿರೋ ಉತ್ಖನನದಲ್ಲಿ 4 ಬಾಕ್ಸ್ ಮಾಡಿ ಶೋಧ ಕಾರ್ಯ ಮಾಡ್ತಿದ್ರು. ಆದ್ರೀಗ ಒಂದೇ ಬಾಕ್ಸ್ ಮಾಡಿ ಎಲ್ಲಾ ಕಡೆ ಹುಡುಕಾಟ ನಡೆಸಲು ಮುಂದಾಗಿದ್ದಾರೆ. ಮೇಲಿಂದ ಮೇಲೆ ಅಚ್ಚರಿಯ ವಸ್ತುಗಳು ಪತ್ತೆಯಾಗ್ತಿರೋದ್ರಿಂದ ಪ್ರವಾಸಿಗರ ದಂಡೆ ಹರಿದು ಬರ್ತಿದ್ದು. ನವಲಗುಂದ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿದ್ಯಾರ್ಥಿಗಳು ಆಗಮಿಸಿದ್ರು. ಲಕ್ಕುಂಡಿಯಲ್ಲಿ ಭೂತ್ಖನನ ಕಾರ್ಯ ನಡೀತಾ ಇದೆ, ಅಲ್ಲಿ ನಿಧಿ ಸಿಕ್ಕಿದೆ ಅನ್ನುವಂಥ ವಿಷಯ ಗೊತ್ತಾದಾಗ ನಾವು ವಿದ್ಯಾರ್ಥಿಗಳೊಂದಿಗೆ ಇಲ್ಲಿ ಭೇಟಿ ನೀಡಬೇಕಂತ ನಾವು ನಿರ್ಧಾರ ಮಾಡಿದ್ವಿ. ಸೊ ಇಲ್ಲಿ ಬಂದು ನೋಡಿದಾಗ 4 ಬ್ಲಾಕ್ಗಳಲ್ಲಿ ಭೂತ್ಖನನ ಕಾರ್ಯ ನಡೀತಾ ಇದೆ. A1 B1 ಅಂತ ಅಂದ್ಬಿಟ್ಟು ಯಾವ ಬ್ಲಾಕ್ನಲ್ಲಿ ಏನು ಅವಶೇಷಗಳು ಸಿಕ್ಕಿದಾವೆ ಅನ್ನೋದನ್ನು ಪ್ರತ್ಯೇಕವಾಗಿ ಇಲ್ಲಿ ಇಟ್ಟಿದ್ದಾರೆ. ಸೊ ಶಿವಲಿಂಗ ಪೀಠ ಸಿಕ್ಕಿದೆ, ನಾಗರಕಲ್ಲ ಸಿಕ್ಕಿದೆ, ಮತ್ತು ಈ ಹಿಂದೆ ಇಲ್ಲಿ ನಿಧಿ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಸ್ಟೂಡೆಂಟ್ಸ್ಗೆ ತೋರಿಸಿದ್ವಿ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನಗಳಾಗಬೇಕು, ಹೆಚ್ಚಿನ ಐತಿಹಾಸಿಕ ಮಾಹಿತಿ ಇದಕ್ಕೆ ಸಿಗಬೇಕು ಅಂತ ನಾನು ಇಚ್ಛೆ ಪಡ್ತೀನಿ. ನಮಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ನಾವು ಜಸ್ಟ್ ಓದ್ತಿದ್ವಿ, ಪ್ರಾಕ್ಟಿಕಲ್ ಆಗಿ ನೋಡಿದ್ದಿಲ್ಲ. ಈಗ ಮೊನ್ನೆ ಲಕ್ಕುಂಡಿಯಲ್ಲಿ ಒಂದು ಮನೆ ಇದು ಮಾಡುವಾಗ ನಿಧಿ ಸಿಕ್ಕಾಗಿಂದ ಇಲ್ಲಿ ಹೆಚ್ಚಿನ ಉತ್ಖನನ ಕಾರ್ಯ ಸ್ಟಾರ್ಟ್ ಆಗಿದೆ. ಮತ್ತಿಲ್ಲಿ ಈಗ 4 ಪಾರ್ಟೋಗ ಉತ್ಖನನ ನಡೆದೈತಿ. ಮತ್ತಿಲ್ಲಿ ದೇವಸ್ಥಾನದಿಂದ ಇಲ್ಲೊಂದು ಬಾವಿ ಇದೆ, ಆ ಬಾವಿಯಿಂದ ಡೈರೆಕ್ಟ್ ಮೆಟ್ಟಲುಗಳು ಒಳಗೆ ಅದಾವಂತ ಹೇಳ್ತಾರೆ. ಆ್ಯಂಡ್ ಅದನ್ನು ಉತ್ಖನನ ಮಾಡ್ತೀವಿ ಅಂತ ಈಗ ಅವ್ರು ಇನ್ಫಾರ್ಮೇಷನ್ ನೀಡಿದ್ರು. ಖುಷಿ ಆಯಿತು ಸರ್. ಫಸ್ಟ್ ಟೈಮ್ ನೋಡಿದ್ವಿ ಭೂತ್ಖನನ ಹಿಂಗೆ ಮಾಡ್ತಾರಾ ಅನ್ನೋದು. ಮೇಡಮ್ ಅದು ಎಲ್ಲರೂ ಕರ್ಕೊಂಡ್ಬಂದರು, ಖುಷಿ ಆಯಿತು. ಒಟ್ನಲ್ಲಿ ಲಕ್ಕುಂಡಿ ಅನ್ನೋದು ನಿಗೂಢತೆಯನ್ನೇ ಹೊದ್ದು ಮಲಗಿದ್ದು. ನಿಧಿ ಮೇಲಿನ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋದು ಸುಳ್ಳಲ್ಲ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ.